शरणं शरणं देवी कृपा करी पालिसो अनवरता ताई श्री गौरी पालिसो अनवरता शरणं शरणं शरणं
ತಾಯಿ ಜಗನ್ಮಾತೆ ಪಾರ್ವತಿ ದೇವಿಗೆ ನಮೋ ನಮೋ ತಾಯಿ, ನಮೋ ನಮಃ. ಅವಧೂತ, ಈ ಜಾವಳಗೇರಿಯ ವಿಶ್ವಕರ್ಮ ದಂಪತಿಗಳಾದ ಮೌನಪ್ಪ ಹಾಗೂ ನಾಗಮ್ಮ ಈರುವ ಪುಣ್ಯ ದಂಪತಿಗಳ ಉದರದಲ್ಲಿ ನಾಲ್ಕನೆಯ ಗಂಡು ಮಗುವಾಗಿ ಜನಿಸಿ ಬರಬೇಕೆಂಬ ಆಶೆಯಾಗಿದೆ. ಅವಧೂತ, ಆಶೆಯಾಗಿದೆ. ಧನ್ಯ ಧನ್ಯ ಕನ್ನಡಾಂಬೆ, ನೀನೇ ಧನ್ಯ. ಸಾಕ್ಷಾತ್ ಪಾರ್ವತಿ ದೇವಿಯೇ ಪುರುಷ ರೂಪ ಧಾರಣ ಮಾಡಿಕೊಂಡು ಈ ಭೂಮಿಯ ಮೇಲೆ ಜನಿಸಿ ಬರುತ್ತಾಳೆಂದರೆ ಈ ಕನ್ನಡ ನಾಡೇ ಪಾವನ, ಈ ಕನ್ನಡ ನಾಡೇ ಪಾವನ. ತಾಯಿ ಜಗನ್ಮಾತೆ, ನೀನು ಈ ಭೂಮಿಯ ಮೇಲೆ ಪುರುಷ ರೂಪವನ್ನು ಧಾರಣ ಮಾಡಿಕೊಂಡು ಬರಲು ಕಾರಣವೇನು ತಾಯಿ? ಅವಧೂತ, ಈ ಭೂಮಿಯ ಮೇಲೆ ಹೊಸಳ್ಳಿ ಎಂಬ ಗ್ರಾಮದಲ್ಲಿ ಬೂದಿಹಳ್ಳಿ ಸ್ವಾಮಿ ಎಂಬ ತಪೋಧರ ನನ್ನ ದರ್ಶನಕ್ಕಾಗಿ ಕಾಯುತ್ತಿದ್ದಾನೆ. ಅವಧೂತ, ನನ್ನ ದರ್ಶನಕ್ಕಾಗಿ ಕಾಯುತ್ತಿದ್ದಾನೆ. ಅವಧೂತ, ನಾನು ನನ್ನ ನಿಜ ಸ್ವರೂಪದಲ್ಲಿ ಬರಲಾಗದು. ಅವಧೂತ, ಬರಲಾಗದು. ಆದ ಕಾರಣ ಪುರುಷ ರೂಪವನ್ನು ಧಾರಣ ಮಾಡಬೇಕಾಗಿದೆ. ಅವಧೂತ, ಧಾರಣ ಮಾಡಬೇಕಾಗಿದೆ. ಆಗಲಿ ತಾಯಿ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಅವಧೂತ, ನಿನಗಿದು ತಿಳಿದಿರಲಿ, ಹುಟ್ಟುವ ಮಗನ ಸ್ವಭಾವ ವಿಚಿತ್ರ. ಅವಧೂತ, ಹುಟ್ಟುವ ಮಗನ ಸ್ವಭಾವ ವಿಚಿತ್ರ. ಅವಧೂತ, ಅವನು ಲಿಂಗದಷ್ಟೇ ಶಾಂತ. ಲಿಂಗದಷ್ಟೇ ಶಾಂತ. ಅವನು ಸರ್ಪದಷ್ಟೇ ಉಗ್ರ. ಅವಧೂತ, ಸರ್ಪದಷ್ಟೇ ಉಗ್ರ. ಅವಧೂತ, ಆದ ಕಾರಣ ಹುಟ್ಟುವ ಮಗನಿಗೆ ನಾಗಲಿಂಗನೆಂದೇ ನಾಮಕರಣ ಮಾಡಬೇಕು. ನಾಗಲಿಂಗನೆಂದೇ ನಾಮಕರಣ. ತಿಳಿಯಿತೆ ಅವಧೂತ, ತಿಳಿಯಿತೆ. ತಾಯಿ, ಜೈ ಬಗಳಾಂಬಾ ದೇವಿ, ಜೈ ಪಾರ್ವತಿ ದೇವಿ. ವಿಶ್ವಕರ್ಮ ಸಮಾಜದ ದಂಪತಿಗಳಾದ ಮೌನಪ್ಪ ಹಾಗೂ ನಾಗಮ್ಮ ದಂಪತಿಗಳೇ, ನಿಮ್ಮ ವಂಶದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯೇ ಪುರುಷ ರೂಪವನ್ನು ಧಾರಣ ಮಾಡಿ ಬರುತ್ತಾಳೆಂದರೆ ನಿಮ್ಮ ವಿಶ್ವಕರ್ಮ ಸಮಾಜವೇ ಪಾವನ, ನಿಮ್ಮ ವಿಶ್ವಕರ್ಮ ಸಮಾಜವೇ ಪಾವನ. ಮೌನಪ್ಪ ಹಾಗೂ ನಾಗಮ್ಮ ದಂಪತಿಗಳೇ, ನಿಮಗೆ ಹುಟ್ಟುವ ಮಗನು ವಿಚಿತ್ರನಾಗಿ ಹುಟ್ಟುವನು. ಆದರೆ ಅವನ ಪಾಲನೆ ಪೋಷಣೆ ನಿಮ್ಮ ಕೈಯಲ್ಲಿದೆ. ಮುಂದೆ ಅವನನ್ನು ಜಗದೋದ್ಧಾರಕ್ಕಾಗಿ ಕಳಿಸಿಕೊಡುವ ಹೊಣೆ ನಿಮ್ಮದಾಗಿರಲಿ ತಾಯಿ, ನಿಮ್ಮದಾಗಿರಲಿ. ಜೈ ಜಗದೀಶ್ವರಿ, ಜೈ ಜಗದೀಶ್ವರಿ.
ಶರಣು ಆಚಾರ್ಯರೇ ಶರಣು. ನೀವೇ ಶರಣಾಚಾರ್ಯರೇ ನೀವೇ. ಗುಂಡೇ ಮಗನೇ, ನಮ್ಮ ಹೆಸರು ಶರಣಾಚಾರ್ಯ ಅಲ್ಲ, ಗುಂಡಾಚಾರ್ಯ ಅದ. ಯಾರು? ಓ, ನೀನಾ ಮೌನಪ್ಪ? ಹೌದ್ರಿ. ಯಾಕಪ್ಪ ನೀನು ನಮ್ಮ ಹೆಸರನ್ನು ಬದಲಿ ಮಾಡಿದೆಯ? ಬದಲ ಮಾಡಲಿಲ್ಲ ಆಚಾರ್ಯರೇ, ಬದಲ ಮಾಡಲಿಲ್ಲ. ಅದೇನಿಲ್ಲ, ನಮ್ಮ 4ನೇ ಮಗ ನಾಗಲಿಂಗರ ಸ್ವಭಾವ ವಿಚಿತ್ರದ. ಅದಕ್ಕ ಏನಾದ್ರೂ ಪರಿಹಾರ ಇದೆ ಏನಂತೂ ವಿಚಾರಿಸಿದೆ. ಮೌನಪ್ಪ, ಆ ನಾಗಲಿಂಗನ ಕುಂಡಲಿ ಬೇಕಲ್ಲ. ನೋಡ್ರಪ್ಪ, ಶ್ರಾವಣ ಮಾಸ 28 ಬ್ರಾಹ್ಮಿ ಮುಹೂರ್ತ ಎಲ್ಲ ಒಳ್ಳೇದದ. ಆದ್ರ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಭ್ರಮಣ. ಹೌದು. ಭ್ರಮಣ ಅಂದ್ರೆ ತಿರುಗಾಡೋ ತಿರುಕ ಅಂತ ಹೇಳ್ತದ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ನೋಡಪ್ಪ, ಮಣಿ ಹತ್ತುವ ಮಗ ಆಗೋದಿಲ್ಲ. ಪಾಪ ಉದ್ಯೋಗ ಆಸ್ತಿ ಇದ್ದರೂ ತಿರುಕನಾಗುತ್ತಾನೆ ಅಂತ ಹೇಳ್ತದ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ಅಂದರೆ ಶಾಸ್ತ್ರಿಗಳೇ, ಇದಕ್ಕೆ ಪರಿಹಾರ ಇಲ್ಲವೇ? ಪರಿಹಾರ ಹುಡುಕಬೇಕು ಮೌನಪ್ಪ, ಪರಿಹಾರ ಹುಡುಕಬೇಕು. ಹುಡುಕಲ್ಲ. ನನ್ನ ಮಗ ಶಂಭುಲಿಂಗಾಚಾರಿ ಅಮೃತ ಯೋಗದಲ್ಲಿ ಜನಿಸಿದ್ದಾನೆ. ಅವನು ಭಾರಿ ವಿದ್ಯಾವಂತನಾಗುತ್ತಾನೆ. ನಾನಿರುವಾಗಲೇ ಅವನಿಗೆ ವ್ಯಾಕರಣ ಶಾಸ್ತ್ರವನ್ನು ಓದಿಸಲಿಕ್ಕೆ ಪ್ರಾರಂಭಿಸಿದ್ದೇನೆ. ಭಾರಿ ಪಂಡಿತನಾಗುತ್ತಾನೆ ನನ್ನ ಮಗ. ಶಾಸ್ತ್ರಿಗಳೇ, ನಾನು ಕೇಳಿದ್ದು ನನ್ನ ಮಗ ನಾಗಲಿಂಗನ ವಿಷಯ, ನಿಮ್ಮ ಮಗ ಶಂಭುಲಿಂಗನ ಅಲ್ಲ. ಅದು ಅವನ ಹಣೆ ಬರಹ. ನಿನ್ನ ಕರ್ಮ, ಹಂಗದ ಭವಿಷ್ಯದ ಮರ್ಮ. ಲೋಕದ ಕಾಪಾಡೋದು ನಿನ್ನ ಧರ್ಮ. ಇಷ್ಟೇ ಮೌನಪ್ಪ. ಅದೇನೇ ಇರ್ಲಿ, ನೀವು ಒಂದ್ ಸ್ವಲ್ಪ ಮನೆಗೆ ಬಂದ ಅವಾಗ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳಿದ್ರಪ್ಪ ಅಂತಂದ್ರ ಹಾದಿಗೆ ಬಂದ್ರು ಬರಬಹುದು ಅಂತ ನನ್ನ ಆಸೆ. ಈಗಂತೀಯ? ಹೌದ್ರಿ. ಹಾಗಾದ್ರೆ ನಡೆ. ಬರ್ರಿ. ತಡೆ ಮೌನಪ್ಪ, ತಡೆ. ಯಾಕ್ರಿ? ಹಾ ಮೌನಪ್ಪ, ಹಾ. ಇಲ್ಲಿಂದ ಹೋಗೋದಕ್ಕೆ ಸದ್ಯ ಅನುಕೂಲ ಅದ. ನಡೆ. ಇದು ನಿಂತ ಜಾಗದಿಂದ ಮುಂದಕ್ಕೆ ಹೋಗಬೇಕಾದ್ರೂ ಮುಹೂರ್ತ ನೋಡೇ ಹೇಳ್ದಾನ. ಅದೇ ಒಂದ್ ಹೇಳೆ ಮುಹೂರ್ತ ಎಡ ಇತ್ತಪ್ಪ ಅಂತಂದ್ರ ಎತ್ತು ಎಮ್ಮಿ ದನ ಕರ ವಾಹನಗಳೇನಾದ್ರು ಎದ್ರ ಬಂದ್ರ ಅವ ತಾವು ಹೊಳ ಆಗ್ಬೇಕೋ ಹೆಂಗ? ಅಲ್ರಿ ಶಾಸ್ತ್ರಿಗಳ, ಒಂದ್ ವೇಳೆ ತಿಂಗಳಾನ ಗಂಟಲೆ ಮುಹೂರ್ತ ಎಡ ಇದ್ವಪ್ಪ ಅಂದಾಗ ನಿಮ್ ಕೆಲಸಗಳೆಲ್ಲ ಬಂದಾನ? ಛೇ 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 ಛೇ, ಹಾಗೇನಿಲ್ಲ ಮೌನಪ್ಪ, ಹಾಗೇನಿಲ್ಲ. ಆಗ ನಾವು ಶಾಂತಿ ಮಾಡಿಸಿ ಈ ಕಾರ್ಯವನ್ನು ಮುಂದುವರಿಸುತ್ತೇವೆ. ಬನ್ನಿ ಬನ್ನಿ. ಜಾವಳಗಿರಿ ಗುಂಡಾಚಾರಿಗಳು ಅಂತಂದ್ರ ಜಗತ್ ಪ್ರಸಿದ್ಧ ಜ್ಯೋತಿಷ್ಯಗಾರರು. ಹೋಗೋಣ ನೋಡ್ರಿ, ಮನೆಗೆ ಹೋಗೋಣ ನೋಡ್ರಿ. ಇದ್ರ ಹೆಣ ಎತ್ತಲಿ ಏನೋ ಸುಡುಗಾಡ್ತ ಹೋಗು ಸುಟ್ಟು ಬರ್ಲಿ. ಯಾವಾಗ ನೋಡಿದ್ರೆ ಒಂದ್ ಚಟ್ಟ ತಂದ್ ಸೀನ್ ನೋಡ. ಅಲ್ಲ, ಯಾರ ಯಾವ್ದಾರ ಚಲೋ ಕೆಲ್ಸಕ್ಕೆ ಹೊಂಟಾಗ ಹಿಂಗ ಮಾಡತ್ತಾನೆ ಇವಾದ ಅನಾದೆ ಅನಾದೆ. ಯಾರು? ನಡುವಿನ ಮನಿ ನಿಂಗವನ? ಇತ್ಲಾ ಹೊಂಟಿದ್ದಿ? ಎದಕ್ ಹೊಂಟಿದ್ದಿ? ಸಾಕಿನ ಒಂಟ ಸೀನ್ ಸೀತ ಎದಕ್ಕ ಯಾಕ ಅಂತ ಕೇಳ್ತಾರ. ಅಲ್ಲ, ಎಂತೆಂತವಕ ಬ್ಯಾನಿ ಬಂದು ಬಕ್ಬಾರ್ಲಿ ಬಿದ್ದು ಹೋದ್ರು ಇದಕ್ ಬರ್ಲಿ ನೋಡಿ. ಯಾವಾಗ ಸುಡುಗಾಡಕ್ ಹೋಗು ಹೊತ್ತ ಯಾವಾಗ ನೋಡಿದ್ರಿ ಎದಕ್ ಹೊಂಟಿ ಯಾಕೆ ಹೊಂಟಿ ಅಂತ ಕೇಳ್ತಲ್ಲ. ಬಾಳ ಹರ್ಕತ್ತಿರತ್ತ ನನಗ. ಕೇಳಿದ್ರೆ ತಪ್ಪಾತ್ ಬಿಡ. ನೀನ ಎಷ್ಟೊತ್ತಿಗೆ ಮಡಿ ಬಿಟ್ಟಿದ್ದಿ? ಏನು ಈಗ ಬಿಟ್ಟಿದ್ದಿ ಅಂತ ಕೇಳ. ಸರಿ,
ಈಗ ಸದ್ಯ ಅಮೃತ ಯೋಗದ ನಿನ್ನ ಕೆಲಸ ಆಗ್ತದ ಅಡ್ಡಿಲ್ಲ ಹೋಗುತ್ತಾಯಿ. ಅಯ್ಯ ನಾನು ಶಿವನ ಏ ಆಚಾರಿ ನಾ ಹೊಂಟಿದ್ದ ಇದಕ್ಕ ಇದಕ್ಕ ಶಾಸ್ತ್ರ ಹೇಳ್ತೀಯ ನೀ ಅಯ್ಯ ನೀನು ಶಾಸ್ತ್ರ ಹೇಳ್ದಾರ್ಕಿನ ಹೊಳತ್ ಗೆಟ್ಟ ಅಸಹ್ಯ ಆಗಕತ್ತಿದ್ರು ನಿನಗೆ ನಾಚಿಕಿನ 3 ತಡೆ ಆಯ್ತಂದ್ರ ಹೊಳ್ಳಿ ಹೋಗ್ಬೇಕಾಗಿತ್ತು ನಾನು. ಚೀ 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 ಯಾವುದೋ ಒಳ್ಳೆ ಕೆಲಸಕ್ಕೆ ಕೇಳ್ತಿದ್ದಾಳೆ ಅಂತ ಹೇಳಿದೆ. ಇಂಥದಕ್ಕೂ ಕೇಳಿ ನಮ್ಮ ಶಾಸ್ತ್ರಕ್ಕೆ ಕೂಡಿ ಅಪಮಾನ ಮಾಡಿದ ತಾಯಿ, ಅಪಮಾನ ಮಾಡಿ. ನಾ ಕೇಳಿದ್ನೆ ನಿನ್ನ ಊರಾಗಲಿ ಎಮ್ಮಿಗತ್ತೆ ಬಾಯಿ ತರದ್ ಹೇಳ್ತೀಯಲ್ಲ ನೀವ್ 3 ಚಲೋ ಐತಿ ಕೆಲಸ ಆಗಿ ಹೋಗತ್ತಂತೀಯ ಇದಕ್ಕ ಹೇಳ್ತೀಯ ನೀನು. ತೂ 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 ತಾಯಿ ಬೇಗ ಜಾಗ ಖಾಲಿ ಮಾಡು ತಾಯಿ. ಇನ್ನು ಕಾಲಗಳಿಗೆ ಒಳಗ ರಾವು ಕಾಲ ಕೂಡ್ತದ. ಮತ್ತೆ ನೀನು ಇಲ್ಲೇ ನಿಂತ್ರ ನಾವು ನಿನ್ನಿಂದ ಅಸಹ್ಯ ಕಾಣ್ಬೇಕಾದಿತ್ತು ತಾಯಿ. ಅಂದ್ರ ನಾ ನಟ್ ಇಲ್ಲೇ ನಿಂತ್ನೆ ಅಂದ್ರ ನನ್ನಿಂದ ನಿನಗೆ ಅಸಹ್ಯ ಆಗತ್ತಂತೇನ? ನನ್ನ ಸಾಣ ಕೂಸ ಅಂತ ತಿಳಿದೆ ಹುಚ್ಚಿ ಅಂತ ತಿಳಿದಿ ತಾಯಿ. ನಿನಗೆ ಎಚ್ಚರವಿದ್ದರೂ ಮುಹೂರ್ತ ನಮಗೆ ಎಡ ಐತಿ ಅಂದಂಗ ತಾಯಿ. ಇನ್ನು ಕಾಲಗಳಿಗೆ ಒಳಗ ದರ್ಶನ ಆಕೈತಿ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದ. ಬೇಗ ತಾಯಿ ನೀನು ಇಲ್ಲಿಂದ. ಅಸಹ್ಯ ಆಚಾರಿ ಓದು ಸುಡಬಾರ್ದ ನಿನ್ನ ನನ್ನ ಶಾಸ್ತ್ರನ ಎಲ್ಲದಕ್ಕೂ ಶಾಸ್ತ್ರ ಶಾಸ್ತ್ರ ಅಂತೇಳಿ ಅಪ್ಪದಾಗತ್ತದಿ. ನಿನ್ನ ಮೈಯ ಮ್ಯಾತ್ತಗಾಗಿತ್ತ ತಾಯಿ. ತಮಗೆ ಬೊಗಳಿ ಕಂಠ ಶೋಷಣೆಯನ್ನು ಮಾಡಿಕೊಳ್ಳುವ ಬದಲು ನಾವೇ ನಮ್ಮ ಮರ್ಯಾದೆ ಪೋಷಣೆ ಮಾಡುವುದೇ ಉತ್ತಮ. ಈ ದೊಡ್ಡ ನನ್ನ ಮಕ್ಕಳು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅಂದ್ರ ಏನಂತ ತಿಳ್ಕೊಂಡಾರೋ ಏನು. ಹೇಳ್ತೀನಿ ಶಾಸ್ತ್ರ ನಮ್ಮೂರಿಗೆ ಜಾನ ಅಂದ್ರೆ ನಾನು ಅಂದ್ರೆ ಜಾನ. ನಾನ ಬರ್ತೀನಿ ಅವ ಮುಳ ಹೋಗ ಯವ್ವ ಇವ ಗುಂಡಾಚಾರ ಅಲ್ಲಿ ಬಂಡಾಚಾರಿ ಅಲ್ಲ. ಹಂಗಾಮ್ದಾಗ ಹೆಂಡತಿ ಪ್ರೀತಿಲೇ ಮಾತಾಡ್ಸಕ್ ಬಂದ್ರ ಮೂರ್ತ ನೋಡೇ ಮಾತಾಡ್ತಾನೆ. ಇದು ಮೂಳರೆ ಮೂಳ ಇವ್ನ ಹೆಂಡತಿ ಇವ್ನ ಹೆಂಗ್ ತಡ್ಕೊಂಡಾಳೆ ಹೆಂಗ್ ನುಂಕೊಂಡಾಳೆ ಅಟ್ಲೇ ಗೊತ್ತು ನನಗತ್ತ. ಜೋರ ಬಂದತ್ ಮತ್ ನಾ ಇಲ್ಲೇ ನಿಂತ್ನಿ ಅಂದ್ರ ಇಲ್ಲೇ ಆಗೋ ಸಂದರ್ಭ ಹೋಗ್ತೀನಿ. ನಾಚಿಕಿಲ್ಲದ ದಿವಾಳಿ ತುಚ್ಛ ಮನುಜನೊಡನ್ ಹಾಡಲು ಬಂತು ಕಾಲದ ದಾಳಿ. ನಾಗ್ಲಿಂಗ ಏ ನಾಗ್ಲಿಂಗ ಏ ಅಪ್ಪ ನಾಗ್ಲಿಂಗ ನೋಡ್ರಿ ನಾ ಇಲ್ಲೇ ಮುನ್ನಿತ್ತ ಕರೀದು ಕೇಳಿಸ್ಕೊಂದಿವ್. ಏ ಅಪ್ಪ ನಾಗ್ಲಿಂಗ ಏ ನಾಗ್ಲಿಂಗಪ್ಪ ಹರಿದೇನವ್ವ ನನ್ನ ಯಾಕವ್ವ ಏನಾತು? ಅಯ್ಯಯ್ಯ ನಾಗ್ಲಿಂಗ ನನಗೆ ಏನಾರ ಆಗೋ ತನಕ ನೀ ಓಡ್ ಬರ್ದತ್ ಮಾಡಿ ಏನೋ ಹಡ್ದಪ್ಪ. ನಿಮ್ಮಪ್ಪ ನಿನಗೆ ಈ ಚಿದಾನಂದ ಅವಧೂತರ ಜ್ಞಾನ ಸಿಂಧು ವೇದಾಂತ ಓದಕ್ ಕೊಟ್ಟಿದ್ದೇ ತಪ್ಪಾಗಿ ಅಲ್ಲ. ದಿನ ಓದಿ ಓದಿ ಒಂದು ನಮೂನಿನೇ ಆಗ್ಯಪ್ಪ ಅಲ್ಲ. ಶಾಲೆ ಒಳಗ ಆಟಿಲ್ಲಂತ ಪಾಟಿಲ್ಲಂತ ಸರಿಯಾಗಿ ಓದಂಗಿಲ್ಲಂತ ಬರೆಯಂಗಿಲ್ಲಂತ ಗುರುಗಳಿಗೆ ಸಿಕ್ಕಂಗ ವಾದಿಸಿ ಬಲ್ಲಂಗ ಮಾತಾಡ್ತೀಯ. ಒಂದು ಹುಡುಗರು ಕೂಡ ಆಟಿಲ್ಲಂತ ಹಿಂಗಪ್ಪ ನಿನ್ನ ಸಾಲಿ ಪಡಸಾಲಿ ಸಾಲಿ ಯಾವುದು ನಾಗವ್ವ ಸಾಲಿ? ಅದ ಸಾಲಿ ಏನ? ಅಲ್ಲ, ಈ ಜಗತ್ತ ಒಂದು ಸಾಲಿ. ಅದಕ್ಕ ಗುರುನ ಈ ತಲೆಯವ್ವ ಈ ತಲೆ ಅವ್ವ ನಾಗವ್ವ ನನಗೆ ಯಾಕ ಅಲ್ಲಿ ಕುಂದ್ರಾಕ್ ಮನಸ್ಸಿಲ್ವೇ ಕುಂದ್ರಾಕ್ ಮನಸ್ಸಿಲ್ಲ. ಅಯ್ಯ ಸಾಕಿಡಿಯಪ್ಪ ರಗಡ್ ಜಾಣದಿ. ನಿನಗಂತೂ ಹೇಳಿ ಹೇಳಿ ಬ್ಯಾಸರ ಆತ್ ನೋಡಪ್ಪ. ನಾನು ನಿಮ್ಮ ಅಣ್ಣಾರು ಒಂದಿನ ಹೆಂಗ್ ಹಠ ಮಾಡಿಲ್ಲಪ್ಪ. ಬಾರಪ್ಪ ಊಟ ಮಾಡ್ಬ. ಹೊಟ್ಟಿಗೆ ಹಿಟ್ಟು ಹಾಕ್ತಿದ್ರೆ ಹೆಂಗವ? ಹೊಟ್ಟಿ ಮೊದಲ ಕೊಟ್ಟದ ತಿಂತೀನಿ.
ಅಯ್ಯಯ್ಯ ನಾಗ್ಲಿಂಗ 4 ತುತ್ತಿಂದಾನು ಬಿಟ್ಬಿಡ್ತಿದ್ಯಪ್ಪ. ದಿನ ಹಿಂಗ ಅಂತಿದಿ. ಹಿಂಗಾದ್ರೆ ಹೆಂಗೋ? ಬೆಳೆ ಮಕ್ಕಳು ಹೊಟ್ಟೆ ತುಂಬಾ ತಿನ್ಬೇಕೇನಪ್ಪ. ಹಿಡಿ ನಮ್ಮ ಅಪ್ಪ ಚಾನಲ್ಪ ತುಂಬಾ ತಿನ್ನಿಡಿ. ಏನಂದಿ? ನಿಮ್ಮ ಅಪ್ಪು ಜಾನ ಆದ್ರ ನಾ ಯಾಕೆ ಊಟ ಮಾಡ್ಬೇಕ್ರಿ? ಅವ್ವ ಈಗ ಯಾರ ಅಪ್ಪು ಜಾನ ಅಂದ್ರು ನಾ ಊಟ ಒಲ್ಲೆ ಅಂದ್ರ ಒಲ್ಲೆವ, ಒಲ್ಲೆ ಅಂದ್ರ ಒಲ್ಲೆ. ಹಠ ಚಲೋ ಅನ್ನೋದು. ಸುಮ್ಮನೆ ಯಾಕೆ ಸಿಟ್ಟು ತರಿಸ್ತಿ? ತಗೋ ತಿನ್ನಿಡಿ. ಸಿಟ್ಟ ಏನಾಗವ್ವ? ನೀ ನನಗ ಹಠ ಮಾಡಿ ಸಿಟ್ಟು ತರಿಸ್ಬೇಡ, ಹೋಗಿ ಬಿಡು ಸುಮ್ಮನೆ. ನಿಂದು ತೀರಾ ಹೆಚ್ಚಾತಪ್ಪ. ನಿನಗ್ ತಿಳಿದಾಗ ತಿನ್ನೋ ಮರೆಯ. ನಾನಂತೂ ಜಳಕ ಮಾಡಕ್ ಹೋಗ್ತೀನಿ. ನಿನಗಂತೂ ಹೇಳಿ ಹೇಳಿ ಬ್ಯಾಸರ ಆತ್ ನೋಡಪ್ಪ. ನಾನು ಜಳಕ ಮಾಡಕ್ ಹೋಗ್ತೀನಿ. ಬ್ಯಾಸರ ಬ್ಯಾಸರ ಬ್ಯಾಡಾದಿದ್ದೆಲ್ಲ ಬ್ಯಾಸರನ. ಆದ್ರೂ ಎಷ್ಟು ಪ್ರೀತಿ ನಮ್ಮ ಅವ್ಗ ನನ್ನ ಮ್ಯಾಗ. ಯಾಕಂದ್ರ ಈ ಚರ್ಮದ ಚೀಲಕ್ಕೆ ಜೀವ ಕೊಟ್ಟಕ್ಕೆ ಯಾಕೆ ನೋಡ, ಅದಕ್ಕೆ ಅಷ್ಟೊಂದ ಪ್ರೀತಿ ಮಾಡ್ತಾಳ. ಹೌದು, ಬ್ಯಾಸರಾಗ ಮನುಷ್ಯ ಯಾಕೆ ಬಂದ? ಎಲ್ಲಿಂದ ಬಂದ? ಎದಕ್ಕೆ ಬಂದ? ಅದ ನನಗೆ ಗೊತ್ತಿಲ್ಲಲ್ಲ. ಇದನ್ನ ಸಾಲಿ ಒಳಗ ಗುರುಗಳು ಹೇಳಿಲ್ಲ, ಮತ್ತೆ ನಾ ಪೂಜೆ ಮಾಡೋ ಕಾಳಿಕಾ ದೇವಿನೂ ಹೇಳಿಲ್ಲ. ನಾನು ಕೇಳಿಲ್ಲ, ಅವರು ಹೇಳಿಲ್ಲ, ನನಗೂ ತಿಳಿದಿಲ್ಲ. ಹಂಗಂದ್ರ ಗೊತ್ತಾಗುದು ಹೆಂಗ? ಹೊತ್ತು ಬರ್ಬೇಕ. ಹೊತ್ತು ಬಂದಾಗ ತಾನ ಗೊತ್ತಾಕೈತಿ. ಯಾರವರು? ನಾವಿಲ್ಲ. ಹೋಗು, ಹೊರಗೆ ಹೋಗು. ಹೆಣ್ಣು ಮಕ್ಕಳು ಸ್ನಾನ ಮಾಡೋಗ ಹಂಗೆಲ್ಲ ನೋಡ್ಬಾರ್ದಪ್ಪ. ಹೋಗು, ಹೊರಗೆ ನೋಡ್ಬಾರ್ದಿಲ್ಲ. ಅವ್ವ, ನಾ ನೀನ್ ನೋಡಕ್ ನಿಂತಿಲ್ಲವ, ನೀನ್ ನೋಡಕ್ ನಿಂತಿಲ್ಲ. ಈ ನಾಗಲಿಂಗ ಭೂಮಿಗೆ ಬಂದಿರುವ ಮಾರ್ಗ ಯಾವುದು ಅನ್ನೋದನ್ನ ನೋಡಕ್ ನಿಂತೀನಿ ತಾಯಿ, ಯಾವುದು ಅನ್ನೋದನ್ನ ನೋಡಕ್ ನಿಂತೀನಿ. ಹಂಗೆಲ್ಲ ಮಾತಾಡಕ ನಾಚಿಕೆ ಬರುದಿಲ್ಲ ನಿನ್ಗ? ಬರ್ತಾ ಬರ್ತಾ ಸಣ್ಣವಲ್ಲಿ. ಇನ್ ಮ್ಯಾಗ ಸೂಕ್ಷ್ಮ ಇರ್ಬೇಕೇನಪ್ಪ. ನಾಚಿಕೆ? ಯಾವುದು ನಾಚಿಕೆ? ಮಗ ತಾಯಿ ನೋಡುದು ನಾಚಿಕೆ. ಮನುಷ್ಯನ ಆಕಾರ ವಿಕಾರ ನೋಡುದು ನಾಚಿಕೆ. ಹಿಂಗ್ಯಾಕಂತಲ್ಲ ನಮ್ಮವ್ವ. ಏನಾರ ಇರ್ಬೇಕಿದ್ರ ಗುಟ್ಟ. ಈ ದೇಹ ತಾನು ಬಂದ ಮಾರ್ಗ ತಾನು ನೋಡುದು ನಾಚಿಕೆ ಅಂದ್ರ ಎಷ್ಟು ಹೇಸಿಕೆ. ನೀ ಬಚ್ಚಲದಾಗ ಬರೀ ಬೆತ್ತಲೆಯಾಗಿ ಸ್ನಾನ ಮಾಡೋದನ್ನ ನಿನ್ನೀ ಹೊಟ್ಟಿ ಮಗ ನಾ ನೋಡಿದ್ರ ನಡೆಯೋ ನಾಗಲಿಂಗ ನಾಚಿಕೆ ಆಗೋದಿಲ್ಲೇನು ಅಂದಿ. ಆದ್ರ ಈ ಭೂಮಿ ಮ್ಯಾಗ ಬಟ್ಟೆಯಿಂದ ಮೈ ಮುಚ್ಚಿಕೊಂಡ್ರು ಪ್ರಾಣಿ ಮನುಷ್ಯ ಒಂದಲೇ ಮನುಷ್ಯ ಒಂದ. ಇನ್ನುಳಿದ ಪ್ರಾಣಿ ಜೀವಿಗಳ ದಿಗಂಬರ ದೇಹ ನೋಡುದು ನಾಚಿಕೆ ಅಲ್ಲೇನವ? ನಾಚಿಕೆ ಅಲ್ಲೇನ? ಅವ್ವ, ನಿಂತಿರೋದು ನೆಲ ಆದ್ರೂ ಎಂಥದ್ದು ಅನ್ನೋದನ್ನ ತಿಳ್ಕೊಳತಪ್ಪ. ಹುಟ್ಟಿರುವ ಮಾರ್ಗ ಯಾವುದು ಅನ್ನೋದನ್ನ ತಿಳ್ಕೊಳತಪ್ಪ. ನಾಗ್ಲಿಂಗ, ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ಹಂಗೆಲ್ಲ ಹೆಣ್ಣು ಮಕ್ಕಳು ನೋಡಿದ್ರ ಪಾಪ ಬರ್ತೈತಪ್ಪ, ಪಾಪ ಬರ್ತೈತಿ. ಪಾಪ ಬರ್ತೈತಿ? ಅವ್ವ, ನೀನು ಒಂದು ಹೆಣ್ಣಾದ್ರೂ ಹಡೆದ ತಾಯಿ. ನಿನ್ನನ್ನ ನೋಡುದು ಪಾಪ? ಈ ನಿನ್ನ ದೇಹದ ಅಂಗಾಂಗಗಳನ್ನ ನೋಡುದು ಪಾಪ? ಅವ್ವ, ತಾಯಿ ಅನ್ನೋ ಎಡಕ್ಷರದೊಳಗ ಪ್ರೀತಿ, ಮಮತೆ, ಭಕ್ತಿ ಅದಾವಂತ ತಿಳ್ಕೊಂಡಿದ್ನಿ. ಆದ್ರ ತಾಯಿ ಪ್ರತ್ಯಕ್ಷ ಸ್ವರೂಪ ದರ್ಶನದಾಗ ಮೋಹ ಮಾಯಗಳ ಭೀತಿನೂ ಐತಿ ಅನ್ನೋದನ್ನ ನೀ ತಿಳಿಸಿಕೊಟ್ಟಿ ತಾಯಿ. ನಾಗ್ಯ ನೀ ಪೂರಾ ಕೆಟ್ಟಿಲೆ, ಪೂರಾ ಕೆಟ್ಟ. ನೀ ಯಾಕೆ ಹಚ್ಕೊಂತೀವ ನನ್ನ ಕಂದ? ನೀ ಯಾಕೆ ಹಚ್ಕೊಂತೀವ? ಆ ಪಾಪ ಬರುದು ನಿನಗಲ್ಲಪ್ಪ, ನಿನಗಲ್ಲ. ಮಕ್ಕಳನ್ನ ಮಾಡಿಕೊಂಡಿರೋ ಗಂಡರನ್ನ ಬಿಟ್ಟು ಉಳ್ದವ್ರಿಗೆ ಸಂಬಂಧ ಪಡ್ತಾವಪ್ಪ, ಉಳ್ದವ್ರಿಗೆ ಸಂಬಂಧ ಪಡ್ತಾವು. ಅದು ನಿನಗ್ ಸಂಬಂಧ ಇಲ್ಲಪ್ಪ, ನಿನಗ್ ಸಂಬಂಧ ಇಲ್ಲ. ಸಂಬಂಧ ಇಲ್ಲ.
ನನಗ ಸಂಬಂಧ ಇಲ್ಲ. ಬ್ಯಾಡಾದಿದ್ರ ಕೂಡ ಸಂಬಂಧ ಇಡಬಾರ್ದ. ತನಗ ಬೇಕಾದಿದ್ರ ಕಡೆ ಮನಸ್ಸಿಡ್ಬೇಕವ್ವ, ಮನಸ್ಸಿಡ್ಬೇಕು. ಅವ್ವ ನೀ ಅನ್ನೋ ಮಾತು ಬರಬರ ಐತಿ. ಅವ್ವ ಗ ಬಿರುಗಾಳಿ ಬಿರುಗಾಳಿ ಗ ಆ ಮರದಾಗಿನ ಕೂಡ ಮುರಿದ್ ಬಿತ್ತಲ್ವ, ನಿನ್ನ ಹಕ್ಕಿ ಎಲ್ಲಿಗೆ ಹೋಗ್ತಾವ? ಅಯ್ಯ ಅಲ್ಲಪ್ಪ, ಇನ್ನೊಂದು ಗಿಡದಾಗ ಗೂಡು ಕಟ್ಟಿ ಬಾಳೆ ಮಾಡ್ತೈತಿ. ಅದನ್ನ ನೀ ಯಾಕೆ ಹಚ್ಕೊಳ್ತೀವ ನನಗಂತ? ನೀ ಯಾಕೆ ಹಚ್ಕೊಳ್ತೀವ? ಹಂಗಿಲ್ಲ, ಇಷ್ಟು ದಿನ ಅದೇ ಗಿಡದಾಗಿದ್ದ ಅಕ್ಕಿಗೆ ಈಗ ಬಿಟ್ಟು ಹೋಗಾಕ ಮನಸ್ಸರ ಹೆಂಗ್ ಬರ್ತೈತೋ ಏನು ಅಂತ. ಕಂದ ನಾಗಲಿಂಗ ತಮ್ಮ ಗಿಡದ ಮ್ಯಾಲಿನ ಮಮಕಾರಕ್ಕೆ ಬಲಿ ಕೊಟ್ರ ತನಗ ಅನುಕೂಲ ಆಗುವಂತ ಜಾಗ ಒಂದ್ ಸಿಗ್ಬೇಕಲ್ಲಪ್ಪ, ಸಿಗ್ಬೇಕಲ್ಲ. ಅಂದ್ರ ಹೇಳುವವರು ಹೋಗುವವರ ಮಾತಿಗೆ ಬೆಲೆ ಕೊಟ್ರ ತಮ್ಮ ಗುರಿ ಮುಟ್ಟಕ ಸಾಧ್ಯ ಇಲ್ಲ ಅಂತೀಯ ನೀನು? ನಿಜ ತಾಯಿ, ನಿಜ. ಅವ್ವ ನಾಗವ್ವ ದಿನಾಲು ಎಡ ಹಾಕಿ ನೋಡ್ತಿದ್ದಿ, ನಾಳೆಲಿಂದ ಅಯ್ಯ ಸಾಕಪ್ಪ, ಮುಗಿಸಷ್ಟಕ್ಕ ಬಾ ಊಟ ಮಾಡಿ ನಡಿ. ಊಟ ಇನ್ಯಾಕೆ ನಾಗವ್ವ ನನಗದ್ರ ಕಾಟ? ಏನು ಕಾಟ ಈ ನಾಗಲಿಂಗನ ಓಟ? ಬನ್ನಿ ಆಚಾರ್ಯ, ನನಗೂ ಗೊತ್ತು ಆತ ಹುಟ್ಟಿದ ಮೂರ್ತನ ಅಂತದೈತಿ. ಬನ್ನಿ ಆಚಾರ್ಯ, ಇವನ ಸಲುವಾಗಿ ಸಾಕಾಗ್ ಹೋಗಿತ್ತು ನೋಡ್ರಿ ನನಗದು ಒಲ್ಲೆ ಇದು ಒಲ್ಲೆ ಊಟ ಅಲ್ಲೇ ಒಲ್ಲೆ ಅಂತ ತಲೆ ಚಿಟ್ಟು ಇಡಿಸ್ಬಿಟ್ಟನ್ರಿ ಪುಣ್ಯಾತ್ಮ. ಕಾಳಿ ಕಾದಿ ಪೂಜೆ ಮಾಡಿ ವರ ಪಡ್ಕೊಂಡು ಹರಿದು ಬರೀ ಮಂಡತನ ಮಾಡೋ ಮಗನ್ನ. 3 ಏರಿಯಾ ಹುಡುಗರು ಹಿಂಗಿಲ್ರಿ, ಇದೊಂದು ಬ್ಯಾರೇನ ಹುಟ್ಕೊಂಡ್ಬಿಟ್ಟೈತ್ರಿ ಅಪ್ಪ. ನನ್ನ ಹೊಟ್ಟೆಯಾಗ ಬ್ಯಾರೇನ ಹುಟ್ಕೊಂಡ್ ಏನಾಗವ್ವ, ತನ್ನತನ ಪ್ರತಿಯೊಂದು ಜೀವಿಗೂ ಇರುವಂಗ ಈ ನಿನ್ನ ಮಗ ನಾಗಲಿಂಗಿಗೂ ಒಂದು ತನ್ನತನ ಅನ್ನೋದೈತಿ ತಾಯಿ, ತನ್ನತನ ಅನ್ನೋದೈತಿ. ಹೇ ಮಾರಾಯ, ನಿನ್ನಂತೂ ಅತಿ ಆತ್ ನೋಡಪ್ಪ. ಏನಾರ ಯಾಕೆ ನೋಡ್ಯಾಕ ಊಟಾರ ಮಾಡಿ ಇಲ್ಲ ಮತ್ತೆ. ಅದ್ರ ಸಲುವಾಗಿ ರಗಳ್ರಿ, ತಿರ್ಗಾ ಮುರ್ಗಾ ಮಾತಾಡಿ ಸಾಕಾಗಿ ಹೋಗೈತ್ರಿ ಅನಾದಿ ಸಲುವಾಗಿ. ಬಾರಪ್ಪ ಊಟ ಮಾಡ್ಬಾ. ಒಲ್ಲೆ ಅಂದ್ರ ಒಲ್ಲೆವ, ನಾ ಊಟ ಒಟ್ಟ ಒಲ್ಲೆ. ಹಾಳಾಗಿ ಹೋಗು ಸನ್ಯಾಸಿ. ಹಂಗಾಗಿ ನನಗೆ ಯಾಕೆ ಸಿಟ್ಟು ತರಿಸ್ತಿದ್ದೀನಿ? ತೀರಾ ಈ ಪರಿ ತಲೆ ಬನ್ನಿ ತರಿಸ್ಬಾರ್ದೇನಪ್ಪ. ಅವ್ವ ಏನಂದಿ ತಾಯಿ? ಹಾಳಾಗಿ ಹೋಗು ಸನ್ಯಾಸಿ ಹಂಗಾಗಿ. ನಾಗ್ಯ ಲೇ ನಾಗ್ಯ, ಸಿಕ್ಕಿದ್ದಲ್ಲೋ ನಿನಗೆ ಇವ ತಪ್ಪನೆ. ಹಡದಾಕಿನ ಹರಿಸಿದಂದ ಮ್ಯಾಲ ಇನ್ನ ತಡ ಮಾಡಬೇಡ. ಅವ್ವ ನಿನ್ನ ಮಗನ ಮನದಿಂಗಿತ ತಿಳಿದು ಆಡಿದ ನಿನ್ನ ಒಂದು ಮಾತು ನನ್ನ ಹೃದಯದ ಸೇಡಿತ್ತು. ಇಂದು ನಿಮ್ಮ ಆಜ್ಞೆ ಆಶೀರ್ವಾದದಂತೆ ಸನ್ಯಾಸಿಯಾಗು ಇನ್ನಾಗಲಿಂಗಗ ಮೊದಲನೇ ಆಶೀರ್ವಾದ ನಿಮ್ದಾಗಲಿ ತಾಯಿ, ನಿಮ್ದಾಗಲಿ. ಮಾತೃದೇವೋ ಭವ. ಅಪಾರ ಆಶೀರ್ವಾದ ಮಾಡ್ರಿ. ಪಿತೃದೇವೋ ಭವ. ಅನಾಯಾಸ ಆಶೀರ್ವಾದ ಆತು ಇವತ್ತ. ಬಹಳ ದಿನದಿಂದ ಕಾದು ಕುಂತ ಆಸೆ ಇವತ್ತು ಹೇಳಿರಿತು. ಅವ್ನ್ ಯಾಕೆ ಸಿಟ್ಟಿಗೆ ಹೋಗ್ತೀನಿ ನೀನು? ನಿನಗೆ ಮೊದಲ ಹೇಳಿದಾನ, ಅವ್ನು ಮೊದಲ ಸೂಕ್ಷ್ಮ ಸ್ವಭಾವ ಹುಡುಗದಾನ. 3 ಮಕ್ಳು ಹಂಗ ಇಲ್ಲ ಅಂತ ನಿನ್ನ ಹೆಸರೇ ಹೇಳಿಲ್ಲ ನಾನು. ನನ್ನ ಮಾತೆಲ್ಲರೂ ಕೇಳ್ತೀಯ ನೀನು? ಹಾ ಇವತ್ತು ಹೇಳಿ ಏ ನಾಗಲಿಂಗ, ಹಂಗಿದ್ರೆ ಯಾಕೆ ಕರಿತೀವೋ? ಏ ನಾಗಲಿಂಗ ಹೋಗ್ಲಿ. ಕಂದ ನಾಗಲಿಂಗ, ಹಂಗ್ಯಾಕ್ ಮಾಡಕತ್ತೀವೋ, ಹಂಗ್ಯಾಕ್ ಮಾಡ್ತೀವೋ ನನ್ನ ಕಂದ, ಹಂಗ್ಯಾಕ್ ಮಾಡ್ತೀವೋ? ಇವನಪ್ಪನ ಹೆಡ್ಡಿ ವಿಚಿತ್ರ ಆತ್ಲ ಇದೆ. ನಿಮ್ಮ ಆಜ್ಞೆ ಆಶೀರ್ವಾದ ಆಯ್ತಲ್ಲಪ್ಪ. ಲೇ ತಮ್ಮ, ಇವ್ರ ಆಶೀರ್ವಾದ ಆಗಿರ್ಬೋದು. ಹುಟ್ಟುವ ಅರಿವಿ ಕಳೆದು ಹೊರದು ತುಂಡು ಮಾಡಕ್ಕಾಗೈತಿ ಏನಪ್ಪ? ಬಡೇ ಬೇಷಪ್ಪ ನಿಂದು. ಅಲ್ಲೋ ಮೌನಪ್ಪ, ಇಂಥ ಹುಚ್ಚ ಹುಡುಗ ಬುದ್ಧಿ ಹೇಳಂತ ನನ್ನ ಕರ್ಕೊಂಡ ಬಂದಿ. ಏ ತಮ್ಮ ನಾಗಲಿಂಗ, ಲೇ ನಾಗಲಿಂಗ. ಅವ್ವ ನೀವು ಕೊಟ್ಟಂತ ನಾನು ಇಟ್ಟ ಈ ಬಟ್ಟೆ ಬರೀ ದೇಹದ ಮಾನ ಕಾಪಾಡೋದಕ್ಕಲ್ಲವ್ವ, ಬರೀ ದೇಹದ ಮಾನ ಕಾಪಾಡೋದಕ್ಕಲ್ಲ. ರಕ್ಷೆ, ಭಿಕ್ಷೆ, ಮೋಕ್ಷ 3 ಅದಾವ ಈ ಬಟ್ಟೆ ಒಳಗೆ. ಈಗ ಇದೇ ರಕ್ಷೆ, ಈ ದೇಹಕ್ಕ ಇದೇ ಭಿಕ್ಷೆ, ಇದ ಮೋಕ್ಷ. ನಾನು ಭೂಮಿಗೆ ಬರೋದಕ್ಕೆ ಕಾರಣ ಆಗಿರೋ ತಂದೆ ತಾಯಿಗಳ ಹೆಸರನ್ನ ಈ ಗಂಟಿನ್ಯಾಗ ನೆಲೆಗೊಳಿಸಿ
ಸದಾ ನನ್ನ ಎದೆ ಮೇಲಿಟ್ಟು ನೆನೆಸಿ ನಡುತ್ತೀನಿ ತಾಯಿ, ನೆನೆಸಿ ಕಂದ ನಾಗಲಿಂಗ ಯಾಕಪ್ಪ ಹಿಂಗ್ಯಾಕ ಮಾಡಾಕತ್ತು? ಇಂದು ನಿಮ್ಮ ಆಜ್ಞೆ ಆಶೀರ್ವಾದದಂತೆ ಸನ್ಯಾಸಿಯಾದ ಈ ನಾಗಲಿಂಗಗ ಮೊದಲನೇ ಭಿಕ್ಷಾನ ನಿಮ್ದಾಗಲಿ ತಾಯಿ, ನಿಮ್ದಾಗಲಿ. ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ. ಕಂದ ನಾಗಲಿಂಗ ಸನ್ಯಾಸಿಯಾಗಿ ನೀಡಿಸುವಂತ ನಿನಗೆ ಯಾರಂದ್ರು? ನನ್ನ ಕಂದ ನಿನಗೆ ಯಾರಂದ್ರು? ಬೇಸರಾಗಿ ಆಡಿದ ಕಾಣಿ ಅದನ್ನು ಮಾಡಿ ತೋರಿಸಿ ಈ ನನ್ನ ಹಳದುಳಿಗೆ ಸಿಡಲು ಪಡಿಸ್ತೀಯ ನನ್ನ ಕಂದ. ಬಾಗಿಲದಾಗ ನಿಂತ ಭಿಕ್ಷುಕನ್ನ ಬಹಳ ಹೊತ್ತ ಕಾಯಿಸಬಾರದು ಅನ್ನುವಂತ ಪುಣ್ಯವಂತರು. ಬೇಗ ಭಿಕ್ಷಾ ನೀಡಿ ಮುಂದಕ್ಕೆ ಕಳಿಸ್ರಿ, ಇದೆಲ್ಲ ದೈವ ಇಚ್ಛೆ. ನಾಗರಿಕ ತಿನ್ನೋದಕ್ಕೆಲ್ಲ ಇದ್ದು ತಿರ್ಕೊಂಡು ತಿನ್ನುವಂತ ಎಂತ ದೈವಿಚ್ಛೆ ಆಗುತ್ತೋ, ಇದು ಎಂತ ದೈವಿಚ್ಛೆ ಆಗುತ್ತ? ನೋಡಿಲ್ಲ ಮುಚ್ಚು, ಅದೇ ನನಗೆ ಮೆಚ್ಚು. ಸಾಕು ಬಾಯಿ ಮುಚ್ಚು. ನಡಿ ಒಳಗೆ ಊಟ ಮಾಡಿ, ನಡಿ ದೊಡ್ಡ ಶಾಣೆ ಆಗ್ಯಾನ. ನಿಮ್ಮ ಆಜ್ಞೆ ಆಶೀರ್ವಾದ ಆಗಿರೋದು ಊಟಕ್ಕಲ್ಲ, ಭಿಕ್ಷಾ ಬೇಡೋದಕ್ಕ. ಮೌನಪ್ಪ, ಹುಟ್ಟಿದ ಮನಿ ಒಳಗ ಭಿಕ್ಷಾ ಬಿಡು ಹಣೆ ಬರ ಈ ಹುಡುಗರಿಗದ. ಅದನ್ನು ಬದಲು ಮಾಡೋದು ನಿನ್ನಿಂದ ಸಾಧ್ಯವಿಲ್ಲ. ನೀಡಿಬಿಡು ಹೋಗ್ಲಿ ಭಿಕ್ಷಾನ. ಇನ್ನೂ 3 ಮಂದಿ ಗಂಡಸು ಮಕ್ಕಳದ ನಿನಗ. ಏನ್ ಹೇಳ್ತೀರಿ ಶಾಸ್ತ್ರಿಗಳಿಗೆ, ಏನ್ ಹೇಳ್ತೀರಿ? ಇನ್ನೂ 3 ಮನೆ ಅದಾರ ಅಂತ ತಿಳ್ಕೊಂಡ ಇವನು ಬಿಡಾಕ ಬರ್ತೈತಿ ಈ ಶಾಸ್ತ್ರಿಗಳ. ಏನ್ ಶಾಸ್ತ್ರಿಗಳೇ? ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ. ತೂ 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 ಹೇಳೋದಕ್ಕೆ ಬಂದು ಅಳೋದನ್ನ ನೋಡೋದಾತ. ನಾನವ ಕಿಲೋ ಮರ ನಾನವಕ್ಕಿ ನೀನು ಮಾಡಬೇಕಾದ ಹಣ ತಂದಿನ ನಿಂತ ಮಕ್ಕ ಭಿಕ್ಷಾ ಹಿಡಿದ್ರೆ ಇದು ಅಂತ ದೈವಿಚ್ಛೆ, ಇದು ಎಂತ ಸನ್ನಿವೇಶ. ಕಂದ ನಾಗಲಿಂಗ ಹಿಂಗ್ಯಾಕ ಮಾಡ್ತೀವೋ? ಕೇಳೋ, ದೊಡ್ಡವ್ರ ಮಾತು ಕೇಳಬೇಕು, ಕೇಳೋ. ಕಂದ ನಾಗಲಿಂಗ ಬಳಗ ಬಿಟ್ಟು ಹೋಗ್ತೀಯನು ನನ್ನ ಕಂದ, ಬಳಗ ಬಿಟ್ಟು ಹೋಗ್ತೀಯನು. ಹೇಳಿದ ಮಾತಿನಾಗ ತಪ್ಪಿಲ್ಲ ತಂದೆ, ತಪ್ಪಿಲ್ಲ. ಆ ತಪ್ಪಿನ ಕಳಂಕನು ನಿಮಗಿಲ್ಲ ತಂದೆ, ನಿಮಗಿಲ್ಲ. ನಾಗಲಿಂಗ ನೀ ಎಲ್ಲಿಗಂತ ಹೋಗಿದ್ದ? ಕಂದ ನಾಗಲಿಂಗ ಬಳಗ ಬಿಟ್ಟು ಹೋಗ್ತೀಯನು ನನ್ನ ಕಂದ, ಬಳಗ ಬಿಟ್ಟು ಹೋಗ್ತೀಯನು. ನಿನಗೆ ಮನಸ್ಸಾದ್ರೂ ಹೇಗೆ ಬರ್ತಿತ್ತು ನನ್ನ ಕಂದ? ಹೆಂಗ ಕಂದ ನಾಗಲಿಂಗ ನೀನು ನಮ್ಮನ್ನ ನಗಿಸೋ ಮಗ ಆಗ್ಲಿಲ್ಲಪ್ಪ, ನಗಿಸೋ ಮಗ ಆಗ್ಲಿಲ್ಲ. ನೀನು ನಮ್ಮನ್ನ ಅಳಿಸೋ ಮಗ ಆಗಿಬಿಟ್ಟಪ್ಪ, ನಮ್ಮನ್ನ ಅಳಿಸೋ ಮಗ ಆಗಿಬಿಟ್ಟೆ. ಅಳಿಸೋ ಮಗ ಅಳಿಸೋ ಮಗ ಅಲ್ಲ, ನಿಮ್ಮ ಹೆಸರು ಉಳಿಸಿ ಬೆಳಗಿಸೋ ಮಗ ಆಗುವಂತ ನಿಮ್ಮ ಅಂತಃಕರಣದಿಂದ ಆಶೀರ್ವಾದ ಮಾಡಿ ಕಳಿಸಿಕೊಡ್ರಿ. ನಾಗಲಿಂಗ ಹೊಂಟ, ನಾಗಲಿಂಗ ಹೊಡೆದ. ಜೈ ಜಗದೀಶ್ವರಿ, ಜೈ ಜಗದೀಶ್ವರಿ.